ಅಧ್ಯಾಯಗಳನ್ನು ನಾವು ಕಪ್ಪು ಹರಗೆಯ ಮೇಲೆ ಬರೆದಿರುವಂಥ ಈ ಅಧ್ಯಾಯಗಳನ್ನು ನೀವು ಗಮನವಿಟ್ಟು ಓದಿಕೊಂಡಿದ್ದೇ ಆದರೆ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಬಹುದು ಅಂತ ಹೇಳ್ಬಿಟ್ಟು ತಿಳ್ಕೋಬಹುದು. ಇದರಲ್ಲಿ ಅತ್ಯಂತ ಪ್ರಮುಖವಾಗಿ ಸಮಾಜ ವಿಜ್ಞಾನ ಅಂತ ಹೇಳಿದರೆ 6 ವಿಭಾಗಗಳಿರುವುದನ್ನು ನಾವು ಗಮನಿಸಬಹುದು. ಅದರಲ್ಲಿ ಮೊದಲನೇ ವಿಭಾಗ ಇತಿಹಾಸ. ಈ ಒಂದು ಇತಿಹಾಸ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮೆಲ್ಲರಿಗೂ ಕೂಡ ಪರಿಚಯ ಇದೆ. 25 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಅದರಲ್ಲಿ ನಾವು ಬಹುಮುಖ್ಯವಾಗಿ 3 ಮತ್ತು 4 ಅಂಕದ ಪ್ರಶ್ನೆಗಳನ್ನು ಯಾವ ಅಧ್ಯಾಯಗಳಿಂದ ಕೇಳ್ತಾರೆ ಅಂತ ನಾವು ಗಮನಿಸೋದೇ ಆದರೆ ಅತ್ಯಂತ ಪ್ರಮುಖವಾಗಿ ಈ ಒಂದು ಬೋರ್ಡ್ ಮೇಲೆ ಬರೆದಿರುವಂತಹ ಅಧ್ಯಾಯಗಳಲ್ಲಿಯೇ ಪ್ರಶ್ನೆಗಳು ಪದೇ ಪದೇ ಪುನರಾವರ್ತನೆ ಆಗಿರ್ತಕ್ಕಂತಹದ್ದನ್ನು ಗಮನಿಸಬಹುದು. ಅದರಲ್ಲಿ ಅಧ್ಯಾಯ ಸಂಖ್ಯೆ 3 ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಇದರಲ್ಲಿ ಅತ್ಯಂತ ಪ್ರಮುಖವಾಗಿ ಬ್ರಿಟಿಷರ ಆಳ್ವಿಕೆಯಿಂದ ಶಿಕ್ಷಣ ವ್ಯವಸ್ಥೆಯ ಮೇಲಾದಂತಹ ಪರಿಣಾಮಗಳೇನು, ಬ್ರಿಟಿಷರ ಆಳ್ವಿಕೆಯಿಂದ ಕಂದಾಯ ವ್ಯವಸ್ಥೆಯ ಮೇಲಾದಂತಹ ಪರಿಣಾಮಗಳು ಯಾವ್ಯಾವು ಅಂತಕ್ಕಂತಹ ಪ್ರಶ್ನೆಗಳು ಪದೇ ಪದೇ ಬಂದಿರತಕ್ಕಂಥದ್ದನ್ನು 3 ಅಂಕಗಳಿಗೆ ನಾವು ಗಮನಿಸಬಹುದಾಗಿದೆ. ಹಾಗೆಯೇ 4ನೇ ಅಧ್ಯಾಯವನ್ನು ಗಮನಿಸೋದೇ ಆದರೆ ಮೈಸೂರಿನ ಒಡೆಯರು ಪಾಠದಲ್ಲಿ ಈ ಮೈಸೂರಿನ ಒಡೆಯರ ಒಂದು ಕಾಲದಲ್ಲಿ ಆದಂತಹ ಸುಧಾರಣೆಗಳು ಅಥವಾ ಬೆಳವಣಿಗೆಗಳು, ಅಭಿವೃದ್ಧಿಯ ಕಾರ್ಯಗಳ ಕುರಿತಾಗಿ ಈ ಅಧ್ಯಾಯದಲ್ಲಿ ಪದೇ ಪದೇ ವಿಷಯಗಳು ಪ್ರಶ್ನೆಯಾಗಿ ಬಂದಿರತಕ್ಕಂಥದ್ದನ್ನು ಗಮನಿಸಬಹುದು. ಅದರಲ್ಲಿ ಪ್ರಮುಖವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೊದಲಾದಂತಹ ಒಡೆಯರ ಒಂದು ಸಾಧನೆಗಳನ್ನು ಕುರಿತಾದಂತಹ ಪ್ರಶ್ನೆಗಳೇ ಹೇರಳವಾಗಿ ಬಂದಿವೆ. ಹಾಗೆಯೇ 5ನೇ ಅಧ್ಯಾಯ ಇದು ಅತ್ಯಂತ ಪ್ರಮುಖವಾಗಿ 3 ಅಂಕದ ಪ್ರಶ್ನೆಯನ್ನು ಕೇಳುವಂತಹ ಅಧ್ಯಾಯವಾಗಿದ್ದು ಇದರಲ್ಲಿ ಬರುವಂತಹ ವಿವಿಧ ಸಮಾಜಗಳು ಅಂದರೆ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ರಾಮಕೃಷ್ಣ ಮಿಷನ್, ಥಿಯೋಸಾಫಿಕಲ್ ಸೊಸೈಟಿ ಇವೇ ಮೊದಲಾದ ಸಾಮಾಜಿಕ ಸಂಘಟನೆಗಳ ಕುರಿತಾದಂತಹ ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳಾಗಿ ಪುನರಾವರ್ತನೆಯಾಗಿದ್ದಾವೆ. ಹಾಗೆಯೇ 17ನೇ ಅಧ್ಯಾಯ ಭಾಗ 2 17ನೇ ಅಧ್ಯಾಯ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅತ್ಯಂತ ಪ್ರಮುಖವಾಗಿ 3 ವಿಷಯಗಳನ್ನು ಒಳಗೊಂಡಿದ್ದು ಅದರಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣಗಳು, ಪರಿಣಾಮಗಳು ಹಾಗೂ ಅದರ ವಿಫಲತೆಗೆ ಕಾರಣಗಳು ಈ 3 ರೀತಿಯ ಪ್ರಶ್ನೆಗಳನ್ನು ನಾವು ಹೆಚ್ಚು ಗಮನವಿಟ್ಟು ಅಧ್ಯಯನ ಮಾಡಿದ್ದೇ ಆದರೆ ಇದರಲ್ಲಿಯೂ ಕೂಡ 3 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂತಹದ್ದು. ಹಾಗೆ 18ನೇ ಅಧ್ಯಾಯ ಸ್ವಾತಂತ್ರ್ಯ ಹೋರಾಟ ಇದನ್ನು ಗಮನಿಸಿದಾಗ 4 ಅಂಕದ ಪ್ರಶ್ನೆ ಈ ಅಧ್ಯಾಯದಿಂದ ಕೇಳಿರ್ತಕ್ಕಂತಹದ್ದನ್ನು ನಾವು ಗಮನಿಸಬಹುದಾಗಿದೆ. ಹಾಗಾಗಿ ಈ 5 ಅಧ್ಯಾಯಗಳನ್ನು ನಾವು ಅಭ್ಯಾಸ ಮಾಡಿದರೆ ಸುಮಾರು 15ರಿಂದ 16 ಅಂಕಗಳನ್ನು ನಾವು ಗಳಿಸಲಿಕ್ಕೆ ಬಹಳಷ್ಟು ಸಹಾಯವನ್ನು ಮಾಡುವಂತಹ ಅಧ್ಯಾಯಗಳು ನಮ್ಮ ಇತಿಹಾಸ ವಿಭಾಗದಿಂದ ನಾವು ಪರಿಗಣಿಸಬಹುದು. ಹಾಗೆಯೇ ರಾಜ್ಯಶಾಸ್ತ್ರ ವಿಭಾಗಕ್ಕೆ ಬಂದರೆ ಅತ್ಯಂತ ಪ್ರಮುಖವಾಗಿ 4 ಪಾಠಗಳಿದೆ. ನಾವು 2 ಪಾಠಗಳನ್ನು ಬರ್ಕೊಂಡಿದ್ದೇವೆ. ಯಾಕಾಗಿ ಅಂತ ಹೇಳಿದ್ರೆ ಈ 2 ಪಾಠಗಳಲ್ಲಿ 3 ಅಂಕದ ಪ್ರಶ್ನೆಗಳನ್ನು ಪದೇ ಪದೇ ಕೇಳಿದ್ದಾರೆ. ಹಾಗೆಯೇ ಜಾಗತಿಕ ಸಂಸ್ಥೆಗಳು ಪಾಠದಲ್ಲಿ 4 ಅಂಕದ ಪ್ರಶ್ನೆಯೂ ಕೂಡ ಬಂದಿರತಕ್ಕಂತಹದ್ದನ್ನು ನಾವು ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಗೊತ್ತಾಗ್ತದೆ. 7ನೇ ಅಧ್ಯಾಯ ಭಾರತಕ್ಕಿರುವ ಸವಾಲುಗಳು ಮತ್ತು ಅವುಗಳ ಪರಿಹಾರೋಪಾಯಗಳು. ಈ ಅಧ್ಯಾಯದಲ್ಲಿ ಅನಕ್ಷರತೆಯ ಸವಾಲುಗಳನ್ನು ನಾವು ಹೇಗೆ ಎದುರಿಸಬಹುದು, ನಿರುದ್ಯೋಗವನ್ನು ನಾವು ಹೇಗೆ ಎದುರಿಸಬಹುದು, ಭ್ರಷ್ಟಾಚಾರವನ್ನು ನಿಯಂತ್ರಿಸುವ ಕ್ರಮಗಳೇನು, ಮಹಿಳೆಯರ ಸ್ಥಾನಮಾನಗಳನ್ನು ಉತ್ತಮಪಡಿಸುವಂತಹ ಒಂದು ಕ್ರಮಗಳು ಯಾವುವು ಅಂತಕ್ಕಂತಹ ವಿಷಯಗಳ ಕುರಿತಾದಂತಹ ಪ್ರಶ್ನೆಗಳು ಬಹಳಷ್ಟು ಬಾರಿ ಪುನರಾವರ್ತನೆಯಾಗಿದ್ದಾರೆ. ಹಾಗೆ ಜಾಗತಿಕ ಸಂಸ್ಥೆಗಳು ಅಂತ ಬಂದಾಗ ವಿಶೇಷವಾಗಿ ವಿಶ್ವಸಂಸ್ಥೆ, ಅದರ ಸಾಧನೆಗಳು ಹಾಗೂ ಅದರ ಸಹಾಯಕ ಸಂಸ್ಥೆಗಳ ಕುರಿತಾದಂತಹ ಪ್ರಶ್ನೆಗಳು ಪುನರಾವರ್ತನೆಯಾಗಿರ್ತಕ್ಕಂಥದ್ದನ್ನು ನಾವು ಪ್ರಶ್ನೆ ಪತ್ರಿಕೆಗಳಲ್ಲಿ ಗಮನಿಸಬಹುದು. ಇನ್ನು ಈ ಕಡೆ ಸಮಾಜಶಾಸ್ತ್ರ ವಿಭಾಗಕ್ಕೆ ಬಂದಾಗ 4 ಪಾಠಗಳಿದೆ. ಅದರಲ್ಲಿ ಪ್ರಮುಖವಾಗಿ ನಾವು 2 ಪಾಠವನ್ನು ಬರ್ಕೊಂಡಿದ್ದೇವೆ. ಅದರಲ್ಲಿ 8ನೇ ಅಧ್ಯಾಯ ಸಾಮಾಜಿಕ ಸ್ಥಳ ವಿನ್ಯಾಸ, ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತಕ್ಕಂಥದ್ದು ಏನಿದೆಯಲ್ಲ ಇದರಲ್ಲಿ ಒಂದು ಪ್ರಶ್ನೆ ಪುನರಾವರ್ತನೆ ಬಹಳಷ್ಟು ಬಾರಿ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಾಗಿದೆ. ಅದೇನಪ್ಪ ಅಂದರೆ ಅಸ್ಪೃಶ್ಯತಾ ನಿವಾರಣೆಯ ಕಾನೂನಿನ ಒಂದು ಪರಿಹಾರ ಕ್ರಮಗಳು ಯಾವುವು ಅಂತಕ್ಕಂತಹ ಒಂದು ಪ್ರಶ್ನೆ 3 ಅಂಕದ ಪ್ರಶ್ನೆಯಾಗಿ ಸುಮಾರು ಬಾರಿ ಸಾಮಾಜಿಕ ಸ್ಥಳ ವಿನ್ಯಾಸ ಪಾಠದಲ್ಲಿ ಪುನರಾವರ್ತನೆ ಆಗಿದೆ. ಹಾಗೆಯೇ ದುಡಿಮೆ ಮತ್ತು ಆರ್ಥಿಕ ಜೀವನ ಅಂತಕ್ಕಂತಹ 9ನೇ ಅಧ್ಯಾಯ ಸಮಾಜಶಾಸ್ತ್ರದಲ್ಲಿರ್ತಕ್ಕಂತಹದ್ದು 3 ಅಂಕದ ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ಒಂದು ಪಾಠ ಆಗಿದ್ದು ಈ ಒಂದು ಪಾಠದಲ್ಲಿ ಅತ್ಯಂತ ಪ್ರಮುಖವಾಗಿ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳಾಗುವು ಅಂತಕ್ಕಂತಹದ್ದಾಗಿರಬಹುದು ಅಥವಾ ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳು ಯಾವುವು ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ನಾವು ಪ್ರಶ್ನೆ ಪತ್ರಿಕೆಗಳಲ್ಲಿ ಸಾಮಾನ್ಯವಾಗಿ ಗುರುತಿಸಬಹುದಾಗಿದೆ. ಮುಂದುವರೆದು ಭೂಗೋಳಶಾಸ್ತ್ರದಲ್ಲಿ ಬಹಳ ಸರಳವಾಗಿರುವಂತಹ ಪಾಠಗಳನ್ನು ಮಾತ್ರ ಬರೆದಿದ್ದೇವೆ. ಈ ಒಂದು ಪಾಠಗಳಲ್ಲಿ ಇರುವಂತಹ ಪ್ರಶ್ನೆಗಳನ್ನು ನಾವು ಅಭ್ಯಾಸ ಮಾಡಿದರೆ ಅತ್ಯುತ್ತಮ ಅಂಕಗಳನ್ನು ಗಳಿಸಬಹುದು. ಭೂಗೋಳ ವಿಭಾಗದಿಂದ 22 ಅಂಕಗಳಿಗೆ ಪ್ರಶ್ನೆ ಬರುತ್ತದೆ ಮತ್ತು ಭೂಪಟದ ಪ್ರಶ್ನೆಯೂ ಕೂಡ ಬರುತ್ತದೆ. ಹಾಗಾಗಿ ಇದರಲ್ಲಿ ಪ್ರಮುಖವಾಗಿ ಭಾರತದ ಮಣ್ಣುಗಳು ಎನ್ನುವಂತಹ 12ನೇ ಅಧ್ಯಾಯ ಏನಿದೆ ಈ ಅಧ್ಯಾಯದಲ್ಲಿ ಮಣ್ಣಿನ ವಿಧಗಳಿರಬಹುದು, ಮಣ್ಣಿನ ಸವೆತ ಅದಕ್ಕೆ ಕಾರಣ
ಮತ್ತು ಮಣ್ಣಿನ ಸವೆತವನ್ನು ತಡೆಗಟ್ಟುವಂತಹ ಒಂದು ಪರಿಹಾರ ಕ್ರಮಗಳ ಬಗ್ಗೆ ಪ್ರಶ್ನೆಗಳನ್ನು ಬಹಳಷ್ಟು ಬಾರಿ ಕೇಳಿದ್ದಾರೆ. ಹಾಗೆ ಭಾರತದ ಅರಣ್ಯಗಳು ಅಂತಕ್ಕಂತಹ ಒಂದು ಪಾಠ ಇದೆ. ಇದರಲ್ಲೂ ಕೂಡ ಅಷ್ಟೇ ಅರಣ್ಯದ ಒಂದು ನಾಶಕ್ಕೆ ಕಾರಣಗಳೇನು, ಅರಣ್ಯ ಸಂರಕ್ಷಣೆಯ ಕುರಿತಾದಂತಹ ಒಂದು ಪ್ರಶ್ನೆಗಳು ಬಹಳಷ್ಟು ಬಾರಿ ಕೇಳಲ್ಪಟ್ಟಿವೆ. ಹಾಗೆ ಭಾರತದ ಜಲಸಂಪನ್ಮೂಲ ಎನ್ನುವಂತಹ ಅಧ್ಯಯನವನ್ನು ನಾವು ಗಮನಿಸೋದಾದರೆ 3 ಅಂಕದ ಪ್ರಶ್ನೆ ಬಹಳಷ್ಟು ಬಾರಿ ಬಂದಿದೆ. ಅದರಲ್ಲೂ ವಿಶೇಷವಾಗಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಬಗ್ಗೆ ಭೂಪಟದ ಪ್ರಶ್ನೆಯೂ ಕೂಡ ಈ ಪಾಠದಿಂದ ಬಂದಿರತಕ್ಕಂತಹದನ್ನು ನಾವು ಗಮನಿಸಬಹುದು. ಹಾಗೆಯೇ ಭಾರತದ ಭೂಬಳಕೆ 25ನೇ ಅಧ್ಯಾಯ ಭಾರತದ ಭೂಬಳಕೆ ಮತ್ತು ಕೃಷಿ ಎನ್ನುವಂತಹ ಪಾಠದಲ್ಲಿ 3 ಅಂಕದ ಪ್ರಶ್ನೆಗಳು ಬಹಳಷ್ಟು ಬಾರಿ ಬಂದಿದೆ. ಅದರಲ್ಲಿ ವ್ಯವಸಾಯದ ಪ್ರಾಮುಖ್ಯತೆಯನ್ನು ಬರೆಯಿರಿ ಅಂತಕ್ಕಂಥದ್ದಾಗಿರ್ಬೋದು, ಭೂ ಬಳಕೆಯ ಮಾದರಿಗಳು ಯಾವುವು ಅಂತಕ್ಕಂಥದ್ದಾಗಿರ್ಬೋದು, ವ್ಯವಸಾಯ ಅಥವಾ ಕೃಷಿಯ ವಿಧಗಳು ಯಾವುವು ಅಂತಕ್ಕಂತಹ ಪ್ರಶ್ನೆಗಳನ್ನು ಸಾಕಷ್ಟು ಬಾರಿ ಕೇಳಿದ್ದಾರೆ. ಹಾಗೆ 27ನೇ ಅಧ್ಯಾಯ ಅತ್ಯಂತ ಪ್ರಮುಖವಾದಂತಹ ಅಧ್ಯಾಯ ಪರೀಕ್ಷೆಯ ದೃಷ್ಟಿಯಿಂದ 3 ಅಂಕದ ಪ್ರಶ್ನೆಗಳು ಈ ಪಾಠದಲ್ಲಿ ಕೇಳಿರ್ತಕ್ಕಂತಹ ಸಾಧ್ಯತೆಗಳು ಬಹುತೇಕ ಇದ್ದಾವೆ. ಅದರಲ್ಲಿ ಭಾರತದ ಸಾರಿಗೆ ಮತ್ತು ಸಂಪರ್ಕ ಅಂತಕ್ಕಂಥದ್ದು, ಈ ಸಾರಿಗೆ ಮತ್ತು ಸಂಪರ್ಕ ಎನ್ನುವಂತಹ ಅಧ್ಯಾಯದಲ್ಲಿ ವಿಶೇಷವಾಗಿ ಬಂದರುಗಳು ಹಾಗೆಯೇ ವಿಮಾನ ನಿಲ್ದಾಣಗಳು ಭೂಪಟದ ಪ್ರಶ್ನೆಗಳಾಗಿಯೂ ಬಂದಿದ್ದಾವೆ. ಹಾಗೆಯೇ ಪ್ರಶ್ನೋತ್ತರಗಳಲ್ಲಿಯೂ ಕೂಡ ಕೇಳಲ್ಪಟ್ಟಂತಹ ಪ್ರಶ್ನೆಗಳು ಈ ಪಾಠದಲ್ಲಿ ಬಂದಿದ್ದಾರೆ. ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ನಾವು ಗುರುತಿಸೋದೇ ಆದರೆ ಪೂರ್ವ ತೀರದ ಮತ್ತು ಪಶ್ಚಿಮ ತೀರದ ಬಂದರುಗಳನ್ನು ಪಟ್ಟಿ ಮಾಡಿ ಅಂತಕ್ಕಂತಹ ಪ್ರಶ್ನೆ 3 ಅಂಕದ ಪ್ರಶ್ನೆಯಾಗಿ ಬಹಳಷ್ಟು ಬಾರಿ ಕೇಳಲ್ಪಟ್ಟಿದೆ. ಹಾಗೆಯೇ 28ನೇ ಅಧ್ಯಾಯ ಭಾರತದ ಕೈಗಾರಿಕೆಗಳು ಅಂತಕ್ಕಂಥದ್ದು, ಇದರಲ್ಲಿ ಕೈಗಾರಿಕಾ ಸ್ಥಾನೀಕರಣ ಎನ್ನುವಂತಹ ಒಂದು ವಿಷಯ ಅತ್ಯಂತ ಪ್ರಮುಖವಾಗಿದ್ದು, ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾದವು ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು, ಇಂಡಸ್ಟ್ರಿಯಲ್ ಏರಿಯಾಸ್ ಯಾವುವು, ಹಾಗೆ ಭಾರತದ ಪ್ರಮುಖ ಕೈಗಾರಿಕೆಗಳು ಯಾವುವು, ಭಾರತದ ಪ್ರಮುಖ ಕೈಗಾರಿಕಾ ಕಚ್ಚಾ ವಸ್ತುಗಳನ್ನು ಹೆಸರಿಸಿ, ಈ ರೀತಿಯ ಪ್ರಶ್ನೆಗಳು ಬಹಳಷ್ಟು ಬಾರಿ ಬಂದಿದ್ದಾವೆ. ಹಾಗಾಗಿ ಈ ಪಾಠಗಳು ಅತ್ಯಂತ ಪ್ರಮುಖವಾದ ಅಂಕಗಳನ್ನು ಗಳಿಸುವಂತಹ ಪಾಠಗಳು ಅಂತ ನಾವು ತಿಳ್ಕೋಬಹುದು. ಹಾಗೆಯೇ ಅರ್ಥಶಾಸ್ತ್ರ ವಿಭಾಗಕ್ಕೆ ಬಂದಾಗ ಒಂದೇ ಒಂದು ಪಾಠವನ್ನು ಬರೆಯುತ್ತೇವೆ. ಯಾಕಾಗಿ ಅಂತಂದರೆ ಇದು ಹೆಚ್ಚಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆ ಅನ್ನುವಂತಕ್ಕಂಥ ಪಾಠ. ಅದರಲ್ಲಿ ಗ್ರಾಮೀಣಾಭಿವೃದ್ಧಿ ಮಹತ್ವ ಏನು, ಗ್ರಾಮೀಣಾಭಿವೃದ್ಧಿಯ ಒಂದು ಪಾತ್ರದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಒಂದು ಕಾರ್ಯಗಳನ್ನು ಪಟ್ಟಿ ಮಾಡಿರ್ತಕ್ಕಂತಹ ಪ್ರಶ್ನೆ 3 ಅಂಕದ ಪ್ರಶ್ನೆಯಾಗಿ ಬಂದಿರತಕ್ಕಂಥದ್ದನ್ನು ಗಮನಿಸಬಹುದು. ಹಾಗೆಯೇ ವ್ಯವಹಾರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಠವನ್ನು ಅತ್ಯಂತ ಪ್ರಮುಖವಾಗಿ ನಾವು ಗಮನಿಸಬಹುದು. ಅದರಲ್ಲಿ ಬ್ಯಾಂಕ್ ವ್ಯವಹಾರಗಳು ಅಂತಕ್ಕಂಥದ್ದು, ಬ್ಯಾಂಕಿನ ಲಕ್ಷಣಗಳಿರ್ಬೋದು, ಬ್ಯಾಂಕ್ ಖಾತೆಯನ್ನು ತೆರೆಯುವಂತಹ ವಿಧಾನಗಳಿರ್ಬೋದು, ಬ್ಯಾಂಕ್ ಖಾತೆಯ ವಿಧಗಳಿರ್ಬೋದು, ಈ ಎಲ್ಲ ಪ್ರಶ್ನೆಗಳು ಪುನರಾವರ್ತನೆ ಆಗಿರ್ತಕ್ಕಂಥದ್ದನ್ನು ಗಮನಿಸಿದಾಗ ನೋಡಿ, ಒಟ್ಟಾರೆ ನಾವು ಸಮಾಜ ವಿಜ್ಞಾನಕ್ಕೆ 33 ಅಧ್ಯಾಯಗಳಿಗೂ ಕೂಡ 5 + 2 7 9 12 15 16 17 ಪಾಠಗಳನ್ನು ನಾವು ಗಮನವಿಟ್ಟು ಅಭ್ಯಾಸ ಮಾಡಿದ್ದೇ ಆಗಲಿ ಈ ಒಂದು ಪಾಠಗಳಲ್ಲಿ ಯಾವುದೇ ಪ್ರಶ್ನೆಗಳನ್ನು ಕೇಳಿದಾಗ ನಾವು ಬರೆಯುವಷ್ಟು ಸಮರ್ಥರಾದಲ್ಲಿ ಸರಿಸುಮಾರು 50ಕ್ಕೂ ಹೆಚ್ಚು ಅಂಕಗಳನ್ನು 80ಕ್ಕೆ ನಾವು ಗಳಿಸುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆ ಹಿನ್ನೆಲೆಯಲ್ಲಿ ನಿಮ್ಮ ಪ್ರಯತ್ನಗಳು ಇಷ್ಟೇ ವಿಷಯಕ್ಕೆ ಕಾನ್ಸಂಟ್ರೇಟ್ ಆದರೂ ಕೂಡ 50 ಅಂಕಗಳಿಗೆ ಮೋಸ ಇಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ನಿಮ್ಮ ಒಂದು ತಯಾರಿ ಚೆನ್ನಾಗಿರಲಿ. ಎಲ್ಲರೂ ಕೂಡ SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಎಲ್ಲ ವಿಷಯಗಳಲ್ಲಿ ಉತ್ತೀರ್ಣರಾಗಿ ಅಂತ ಹೇಳ್ಬಿಟ್ಟು ಆಶಯವನ್ನು ವ್ಯಕ್ತಪಡಿಸ್ತಾ ನಮ್ಮ ಈ ಒಂದು ಕಿರು ಪ್ರಯತ್ನವನ್ನು